ನಮ್ಮ ರಾಜ್ಯದ ಅಧ್ಯಕ್ಷರು ಕೋರ್ ಕಮಿಟಿಯ ಬ್ರೀಫಿಂಗ್ ಅನ್ನು ಮಾಡಿದ್ದಾರೆ. ನಿಮ್ಮ ವಿನಂತಿ ಮೇರೆಗೆ ನಾನು ಇಷ್ಟೇ ಹೇಳ್ತೀನಿ, SIRದಲ್ಲಿ ರಾಜ್ಯ ಸರ್ಕಾರ ಬಹಳಷ್ಟು ಷಡ್ಯಂತ್ರವನ್ನು ರಚಿಸ್ತಾ ಇದೆ. SIR ತಡೆಯಕ್ಕೆ ಪ್ರಯತ್ನ ಮಾಡಿದ್ರು, ಯಾವಾಗ ತಡೆಯಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಯಿತು. ಸುಮಾರು 15-20 ವರ್ಷದಕ್ಕಿಂತ ಮೊದಲು SIR ಆದದ್ದು. ಕೆಲವು ಕಡೆ 100% ಮ್ಯಾಪಿಂಗ್ ಆಗಿದೆ, ಕೆಲವು ಕಡೆ 98% ಮ್ಯಾಪಿಂಗ್. ಅಂದ್ರೆ ಯಾರು ಸತ್ತೇ ಇಲ್ವಾ? ಅಂದ್ರೆ ಹೆಂಗೆ ಅಶ್ವತ್ಥಾಮನಂಗೆ ಚಿರಂಜೀವಿಗಳಂತಿದ್ದಾರೆ ನಮ್ಮ ರಾಜ್ಯದಲ್ಲಿ. 100% ಮ್ಯಾಪಿಂಗ್, ಎನ್ಯುಮರೇಷನ್ನು ಮನೆಗೆ ಹೋಗ್ಬೇಕು, BLA2ಗಳಿಗೆ BLOಗಳ ತಿಳಿಸ್ಬೇಕು. ಇದ್ಯಾವುದೂ ಆಗ್ತಾ ಇಲ್ಲ. ಮತ್ತು ಒಬ್ಬರು ಯಾರೋ ಮಂತ್ರಿ ಮಹಾಪುರುಷರು, ಅವರು ಜಗತ್ತಿನ ಎಲ್ಲಾ ವಿಷಯದ ಬಗ್ಗೆಯೂ ಮಾತನಾಡ್ತಾರೆ. ಕರ್ನಾಟಕ ರಾಜ್ಯದ ಕಾನೂನು, ಕರ್ನಾಟಕ ರಾಜ್ಯದಲ್ಲಿ ಡ್ರಗ್ದವ್ರನ್ನ, ಬೇರೆ ಡ್ರಗ್ ಪೆಡ್ಲರ್ಸ್ ಸಿಂಥೆಟಿಕ್ ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ರಾಜ್ಯದಲ್ಲಿರುವುದು ಮತ್ತೊಂದು ರಾಜ್ಯದ ಪೊಲೀಸರು ಬಂದು ಹಿಡಿದ್ರು ಇವರಿಗೆ ಗೊತ್ತಾಗಲ್ಲ. ಹಾನಗಲ್ಲದ ರಟ್ಟಿಹಳ್ಳಿಯಲ್ಲಿ ಪಟಾಕಿ ಹಾರಿಸಿದ್ರಂದು ಕೈ ಕಡಿತಾರೆ. ಇದ್ಯಾವುದು ಏನಾಗಲ್ಲ. ಆದರೆ ಉಳಿದೆಲ್ಲ ವಿಷಯದ ಬಗ್ಗೆ ಅವರು ಮಾತಾಡಿ ಏನು ಕೇಳಿದ್ದಾರೆ? ಚುನಾವಣಾ ಆಯೋಗ ಕತ್ತೆ ಕಾಯ್ತಾ ಇದೆಯಾ? ಚುನಾವಣಾ ಆಯೋಗ ಎಲ್ಲವೂ ಸರಿ ಮಾಡುವ ಪ್ರಯತ್ನವನ್ನ ಮಾಡಿದೆ. ಆದರೆ ಕತ್ತಿ ಕಾಯಲಿಕ್ಕೂ ಲಾಯಕ್ಕಿರಲಾರ್ದಂಥ ಒಂದು ಸರ್ಕಾರ ಏನಿದೆಯಲ್ಲ, ಅದನ್ನು ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ 100% ಮ್ಯಾಪಿಂಗು, ಮಸೀದಿಯಲ್ಲಿ ಕೂತ್ಕೊಂಡು, ದರ್ಗಾದಲ್ಲಿ ಕೂತ್ಕೊಂಡು, ಸ್ಥಳೀಯವಾಗಿರುವಂಥ ಕಾಂಗ್ರೆಸ್ ನಾಯಕರ ಮನೆಯಲ್ಲಿ ಕೂತ್ಕೊಂಡು ಏನು ಫಾರ್ಮ್ ಹಂಚ್ತಾ ಇದ್ದಾರೆ. ಇದರ ಬಗ್ಗೆ ನಾನು, ಕುಮಾರಸ್ವಾಮಿ ಅವರು, ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ನಾಳೆ ನಾವು ಇಲ್ಲಿ ಕರ್ನಾಟಕ ರಾಜ್ಯದ ಕೇಂದ್ರ ಚುನಾವಣಾ ಆಯೋಗದ CEO ಅವರನ್ನು ನಾವು ಭೇಟಿ ಮಾಡ್ತೀವಿ. ಇದರ ಬಗ್ಗೆ ನಾವು ಅವರಿಗೆ ಕಂಪ್ಲೇಂಟನ್ನು ಕೊಡ್ತೀವಿ. ತಕ್ಷಣ ಅವರು ಇದರ ಬಗ್ಗೆ ಕಾರ್ಯತತ್ಪರರಾಗಿ ಕ್ರಮ ತೆಗೆದುಕೊಳ್ತಾರಂತ ನಂಬಿಕೆ ಇದೆ. ಅದಾಗಿಲ್ಲ ಅಂತಂದರೆ ನಾವು ಕೇಂದ್ರ ಚುನಾವಣಾ ಆಯೋಗಕ್ಕೂ ಇದರ ಬಗ್ಗೆ ರಾಜ್ಯ ಘಟಕದ ಪರವಾಗಿ ಮತ್ತು ರಾಜ್ಯವನ್ನು ಪ್ರತಿನಿಧಿಸುವಂಥ ನಾವೆಲ್ಲರೂ ಸೇರಿ ಕೇಂದ್ರ ಚುನಾವಣಾ ಆಯೋಗಕ್ಕೂ ನಾವು ಕಂಪ್ಲೇಂಟನ್ನು ಕೊಡ್ತೇವೆ. ಥ್ಯಾಂಕ್ ಯು. ನಾಳೆ ಇಲ್ಲಿ ಕೊಡ್ತೀವಿ. ಫಸ್ಟ್ ಡೆಲ್ಲಿದ, ಆಮೇಲೆ ನಿಮ್ಗೆ ಹೇಳ್ತೇನೆ ಕೊಡಬೇಕು. ಯಾವುದು ಅಲ್ಲ, ಇದ್ರ ಡಿಟೇಲ್ ವಿಜೇಂದ್ರ ಅವರು ಇವತ್ತು ಮೀಟಿಂಗ್ದಲ್ಲಿ ಇದ್ದರು. ವಿಜೇಂದ್ರ ಅವರು ನಿನ್ನೆ ತುರ್ತಾಗಿ ಕೊಟ್ಟು ಬಂದಿದ್ದಾರೆ. ಇದೆಲ್ಲವೂ ಚರ್ಚೆ ಆದ ನಂತರ ನಮ್ಮ ರಾಜ್ಯದ ಅಧ್ಯಕ್ಷರು ಪ್ರೆಸೆನ್ಸ್ದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಕೋರ್ ಕಮಿಟಿ ಆಗಿದೆ. ಅದೆಲ್ಲ ಚರ್ಚೆ ಆದ ನಂತರ ರಾಜ್ಯಾಧ್ಯಕ್ಷರು ಹೇಳಿದ್ರು, ಇಡೀ ರಾಜ್ಯದ ಡೀಟೇಲ್ಸ್ ಮತ್ತೆ ಫರ್ದರ್ ಬಂದಿದೆ. ಹೀಗಾಗಿ ನೀವು ರಾಜ್ಯದ ನಮ್ಮ ಪಕ್ಷದ ಹಿರಿಯ ನಾಯಕರು, ಕೇಂದ್ರದ ಮಂತ್ರಿಗಳಾಗಿ ಇಬ್ಬರು ಅಪೋಸಿಷನ್ ಲೀಡರು ಮತ್ತು ಕುಮಾರಸ್ವಾಮಿಗಳು, ಶೋಭಾ ಅವರು ಮತ್ತು ಸೋಮಣ್ಣ ಅವರು ಒಟ್ಟಿಗೆ ಹೋಗಿ ಭೇಟಿ ಮಾಡ್ರಿ ಅಂತ ರಾಜ್ಯ ಅಧ್ಯಕ್ಷರು ಹೇಳಿದ್ದಾರೆ. ಯಾಕಂದ್ರೆ ಇದು ನಾಳೆ ಶುರು ಆಗುತ್ತೆ. ನಿನ್ನೆ ಅವರು ಹೋದ್ರು, ಇವತ್ತು ಇವರು ಹೋದ್ರು ಅಂತ ಅದು ಯಾವುದೇ ಪ್ರಶ್ನೆ ಇಲ್ಲ. ರಾಜ್ಯದ ಅಧ್ಯಕ್ಷರ ಸಮ್ಮುಖದಲ್ಲಿ ವಿವರವಾಗಿ ಚರ್ಚೆ ಆಗಿ ಅವರು ನಾಳೆ ಗ್ರಾಮ ವಾಸ್ತವ್ಯಕ್ಕೆ ಹೋಗ್ತಾ ಇದ್ದಾರೆ. ಅವರ ಕ್ಷೇತ್ರದಲ್ಲಿ ಗ್ರಾಮ ವಾಸ್ತವ್ಯ ಅನೌನ್ಸ್ ಆಗಿದೆ ಮೊದಲೇ, ಅದು ತಪ್ಸಕ್ಕಾಗಲ್ಲ. ಅದಕ್ಕೆ ನೀವು ಹೋಗಿ ಬರ್ರಿ ಅಂತ ರಾಜ್ಯಾಧ್ಯಕ್ಷರು ವಿನಂತಿ ಮಾಡಿದ್ಮೇಲೆ ಹೋಗ್ತಾ ಇದ್ದೀವಿ. ಮತ್ತೆ ಅದಕ್ಕೊಂದು ಹೊಸ ಸ್ಟೋರಿಯನ್ನ ದಯವಿಟ್ಟು ಕ್ರಿಯೇಟ್ ಆಗಬಾರ್ದು.